ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಈಗಂತೂ ನೀವು ಮಾರ್ಕೆಟ್ಗಳಲ್ಲಿ ನೋಡ್ತಿರ್ತೀರಾ, ಈ ಹಸಿ ಖರ್ಜೂರಗಳನ್ನ ಮಾರ್ತಿರ್ತಾರೆ, ಕೆಂಪು ಬಣ್ಣದ್ದು ಅಥವಾ ಈ ಅರಿಶಿನ ಬಣ್ಣದ್ದೆಲ್ಲ. ಇದನ್ನು ಬಳಸಿ ನಾವಿಲ್ಲಿ ಒಂದು ರುಚಿಯಾದ ಉಪ್ಪಿನಕಾಯಿನ ಮಾಡೋಣ. ಹಾಗಿದ್ರೆ ಬನ್ನಿ, ಈ ಹಸಿ ಖರ್ಜೂರ, ಅದರಲ್ಲೂ ಈ ಕೆಂಪು ಹಸಿ ಖರ್ಜೂರನ ಬಳಸಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಅಂದಾಜು 1/4 kg ಖರ್ಜೂರನ ತೊಗೊಂಡಿದ್ದೀನಿ. ಈ ರೀತಿ ಇರುತ್ತೆ. ಇದನ್ನು ನಾನು ಚೆನ್ನಾಗಿ ತೊಳೆದು ತೊಗೊಂಡು ಬಂದಿದ್ದೀನಿ. ಇನ್ನು ಇದನ್ನು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದರ ಮೇಲ್ಗಡೆ ಈ ತೊಟ್ಟಿನ ಭಾಗ ಏನಿರುತ್ತೆ ಅದನ್ನು ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ. ನಂತರ ಇದನ್ನು ಈ ರೀತಿ ಸಿಗ್ದು ಒಳಗಡೆ ಇರುವಂತಹ ಬೀಜನ ತೆಗಿಬೇಕಾಗತ್ತೆ. ಬೀಜ ನಾವಿಲ್ಲಿ ಬಳಸೋದಿಲ್ಲ ಉಪ್ಪಿನಕಾಯಿಗೆ. ಬೀಜನ ತೆಗೆದು ನಂತರ ನೀವು ಈ ರೀತಿ ಸ್ಲೈಸ್ ಮಾಡ್ಕೊಳ್ಬೇಕು. ಆದಷ್ಟು ತೆಳ್ಳಗೆ ಕಟ್ ಮಾಡ್ಕೊಳ್ಳಿ, ಅಥವಾ ನೀವು ಈ ರೀತಿ ಉದ್ದುದ್ದವಾಗಿ ಆದರೂ ಕಟ್ ಮಾಡ್ಕೊಳ್ಬೋದು, ಅಥವಾ ಸಣ್ಣ ಸಣ್ಣ ತುಂಡಾಗಿ ಕೂಡ ನೀವು ಮಾಡ್ಕೊಳ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಾನು ಹಾಕೋ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಈ ಕಟ್ ಮಾಡಿರುವಂಥ ಖರ್ಜೂರಕ್ಕೆ 1.5 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು ವಿನೆಗರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ನೆನೆಯೋದಕ್ಕೆ ಇಡಬೇಕು. ಈ ರೀತಿ ಮಾಡೋದ್ರಿಂದ ಇದರಲ್ಲಿರುವಂಥ ಒಂದು ಸ್ವಲ್ಪ ಒಗರು ಏನಿರುತ್ತೆ ಅದು ಕಮ್ಮಿ ಆಗುತ್ತೆ. ಇನ್ನು ಉಪ್ಪಿನಕಾಯಿ ಮಸಾಲೆಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಈ ಅರಿಶಿಣದ ಸಾಸಿವೆ ಏನಿರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ, 1/4 ಚಮಚದಷ್ಟು ಮೆಂತ್ಯ. ಇಷ್ಟನ್ನು ಹಾಗೆಯೇ ನೀವು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ. ಇನ್ನು ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಸಾಸಿವೆ ಹಾಕ್ಕೊಳ್ಳಿ. ಜೊತೆಗೆ ಹೆಚ್ಚಿರುವಂತಹ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದನ್ನು ನಾವು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಎಣ್ಣೆ ನಾನು ಸನ್ಫ್ಲವರ್ ಆಯಿಲ್ನ ಬಳಸಿದ್ದೀನಿ. ನೀವು ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಕೂಡ ನೀವು ಇಲ್ಲಿ ಬಳಸ್ಬೋದು. ಇದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನ, ಜೊತೆಗೆ ನಾವು ಉಪ್ಪಿನಕಾಯಿ ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಯಾಕೆಂದರೆ ಮಸಾಲೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಿ. ನಿಮಗೆ ತಳ ಹತ್ತುತ್ತೆ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನ ಕೂಡ ನೀವು ಹಾಕ್ಕೊಳ್ಬೋದು. ಮಸಾಲೆ ಫ್ರೈ ಆದಮೇಲೆ ನಾವು ಮೊದಲೇ ನೆನೆ ಇಟ್ಟಿದ್ವಲ್ಲ ಖರ್ಜೂರ, ಹಸಿ ಖರ್ಜೂರ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಇದು ಖರ್ಜೂರ ಇಲ್ಲಿ ಫ್ರೈ ಆಗಿದೆ. ನಂತರ ನಾನು ಇಲ್ಲಿ 2 ಚಮಚದಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಆ ರೀತಿ ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು 5 ನಿಮಿಷ ಇದನ್ನು ಬೇಯೋದಕ್ಕೆ ಇಡಿ. ಜಾಸ್ತಿ ಬೇಯೋದೇನು ಬೇಡ. ಇದರಲ್ಲಿರುವಂತಹ ಆ ಕ್ರಂಚ್ ಏನಿರುತ್ತೆ ಅದು ಹಾಗೆ ಇರಬೇಕು. ಸೊ ಜಾಸ್ತಿ ಹೊತ್ತಿಡೋದೇನು ಬೇಡ, ಒಂದು 5 ನಿಮಿಷ ಇಟ್ಟರೆ ಸಾಕು. ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಹಾಗೆ ನಮ್ಮ ಹಸಿ ಖರ್ಜೂರದ ಉಪ್ಪಿನಕಾಯಿ ಕೂಡ ರೆಡಿ ಆಯಿತು. ಇದು ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ನೀವು ಇದನ್ನು ಒಂದು ಗಾಜಿನ ಬಾಟ್ಲಿಗೋ ಅಥವಾ ಈ ಪಿಂಗಾಣಿ ಬಾಟಲಲ್ಲೋ ಹಾಕಿ ನೀವು ಸ್ಟೋರ್ ಮಾಡಿ ಇಡ್ಬೋದು. ಹೊರಗಡೆ ಇಟ್ಟರೆ ಒಂದು 2 ದಿವಸದಲ್ಲೇ ನೀವು ಖಾಲಿ ಮಾಡಬೇಕಾಗತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ 1 ವಾರ ಇಟ್ಕೊಂಡು ನೀವು ತಿನ್ಬೋದು. ಚಪಾತಿಗಂತೂ ಸೂಪರಾಗಿರುತ್ತೆ. ಪರಾಟ ಜೊತೆ ಎಲ್ಲ ನೀವು ಸರ್ವ್ ಮಾಡ್ಬೋದು. ಹಾಗೆ ತಿನ್ನೋದಕ್ಕೆ ಕೂಡ ತುಂಬಾ ಮಜವಾಗಿರುತ್ತೆ. ಸೊ ಈ ಖರ್ಜೂರದ ಸೀಸನಲ್ಲಿ ಒಂದು ಸತಿ ಇದನ್ನು ನೀವು ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.